ಎಲ್ಲ ನಮ್ಮ ಹಿರಿಯರೇ, ತಾಯಂದ್ರೆ, ಅಣ್ಣ ತಮ್ಮಂದ್ರೆ, ಯುವಕರೇ, ಮುದ್ದು ಮಕ್ಕಳೇ, ಈಗಾಗಲೇ ನನಗೆ ಬಹಳ ಸಂತೋಷ ಆಗಿದ್ದೇನೆಂದ್ರೆ ಜಗತ್ತಕ್ಕೊಬ್ಬರು ಕ್ರಿಯಾಶೀಲ ನೀರಾವರಿ ಬಗ್ಗೆ ಚಿಂತನೆ ಮಾಡುವಂತ ಒಬ್ಬರು ಶಾಸಕರು ಸಿಕ್ಕಾರಲ್ಲ, ಅದು ನನಗೆ ಬಹಳ ಖುಷಿ ತರುವಂತ ಕೆಲಸ. ನಮ್ಮ ರೈತರಿಗೆ ಬೇಕಾಗಿದ್ದು ನೀರಾವರಿ ಆಗಿಬಿಟ್ರೆ ಇವತ್ತು ನಾವು ಮೊದಲು ಬಿಜಾಪುರ ಬೇರೆ ಇತ್ತು, ಈ ಬಿಜಾಪುರ ಪರಿಸ್ಥಿತಿನೇ ಬೇರೆ. ಯಾಕಂದ್ರೆ ಈಗ ಅವರು ರೂಲಿಂಗ್ ಪಾರ್ಟಿ ಆಗಿರೋದ್ರಿಂದ ಹೆಚ್ಚು ಇವತ್ತು ನಿಧಿ ತರ್ಲಕ್ಕೆ ಸಾಧ್ಯ ಇದೆ. ನಾವು ಹಂಗೆ ನಮ್ಮ ಸರ್ಕಾರ ಇದ್ದಾಗ ನಾವು ಎಲ್ಲ ಸಿಎಂಗಳು ನೋಡಿ ಜಗಳ ತೆಗೆದು ರೊಕ್ಕ ತಂದು ಬಿಜಾಪುರ ಅಭಿವೃದ್ಧಿ ಮಾಡಿದ್ವಿ. ಮಂತ್ರಿ ಆಗ್ಬೇಕಂತೇಳಿ ಎಂದೂ ಆಶೆ ಮಾಡಲಿಲ್ಲ. ಹಂಗೆ ನನಗನ್ಸಿತ್ತು ನಮ್ಮ ಶಾಸಕರು ಶಾಸಕರನ್ನು ಮಂತ್ರಿ ಮಾಡ್ತಾರೆ, ಯಾಕಂದ್ರೆ ಅವ್ರ ಕೋಟಾ ಇತ್ತು ಹಾಲಮತ ಸಮಾಜದವರು. ಆ ಕೋಟಾದಲ್ಲಿ ಆಗ್ತಾರತ್ತಿತ್ತು. ಯಾವುದೋ ಕಾರಣ ಮುಂದಿನ ಸಚಿವ ಸಂಪುಟ ಆಗ್ಬೋದು, ಅವ್ರ ಮಂತ್ರಿ ಆಗಲಿ ಅಂತೇಳಿ ನಾನು ದೇವರಲ್ಲಿ ಜಾನಮ್ಮ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ಕೊಂಡು. ಯಾಕಂದ್ರೆ ಒಳ್ಳೆಯವರು. ಇವತ್ತು ನೋಡಿ ನಮ್ಮ ಗಡಿನಾಡ ಅಧ್ಯಕ್ಷರು 1,35,000 ಕಿಲೋಮೀಟರ್ ಅಡ್ಡಾಡಿ ನಾ ಗಾಬರಿ ಆಯ್ತೀನಿ. ಹಂಗಾಗಿ ಅವ್ರದ್ದು ವ್ಯಾಪ್ತಿ ಕೇಳಿದ್ರೆ ಗೊತ್ತಾಯ್ತು. ಈ ಗಿರಕಿ ಬಹಳ ದುಬೈ, ಅಮೇರಿಕಾ, ರಷ್ಯಾ ಎಲ್ಲ ಹೇಳ್ಬಿಟ್ಟಾರ. ಅದು ವ್ಯಾಪ್ತಿ ಏನೈತಲ್ಲ ಇವರು ಗಡಿನಾಡ ಕನ್ನಡಿಗರು ನನಗೆ ಗೊತ್ತಿರಲಿಲ್ಲ. ಬಹಳ ಮಹಾರಾಷ್ಟ್ರ, ಕೇರಳ, ತಮಿಳುನಾಡು, ಈ ಕಡೆ ತೆಲಂಗಾಣ, ಆಂಧ್ರ ಅಷ್ಟೇ ತಿಳ್ಕೊಂಡಿದ್ದೆ. ಇವ್ರು ವ್ಯಾಪ್ತಿ ಇಡೀ ವಿಶ್ವ ಐತಿ. ಕನ್ನಡದವ ಎಲ್ಲೆಲ್ಲಿ ಮಾತಾಡ್ತಾರ ಅಲ್ಲಿ ಹೋಗಿರಿಲ್ರಿ ಎಲ್ಲ ಕಡೆ. ಅದು ಹಿಡಿದು 1,35,000 ಆಗೈತೆ. ಯಾಕಂದ್ರೆ ನಾನು ಬಹಳ ಅಡ್ಡಾಡ್ತೀನಿ. ನಾನು ವರ್ಷ MP ಇದ್ದಾಗ 1,00,000 ಕಿಲೋಮೀಟರ್ ಅಡ್ಡಾಡ್ತಿದ್ದೆ ಬಿಜಾಪುರ ಲೋಕಸಭಾ. ಆದ್ರೆ ಇವತ್ತು ನಮ್ಮ ಸೋಮಣ್ಣ ಬೇಣಮರದವರು ಎಷ್ಟು ಕಾಳಜಿ ಇಟ್ಕೊಂಡು ಗಡಿಭಾಗದಲ್ಲಿರುವಂತ ನಮ್ಮ ಕನ್ನಡಿಗರು 1,09,000 ಮಕ್ಕಳು ಕನ್ನಡ ಶಾಲೆಯಲ್ಲಿದ್ದಾರೆ. ಇದು ಯಾವುದೋ ಅಂಕಿ ಸಂಖ್ಯೆ ನಮ್ಮಲ್ಲಿ ಇರಲಿಲ್ಲ. ಮುಂದಿನ ದಿವಸದಲ್ಲಿ ಅವ್ರಿಗೆ ಬರೀ 15 ಕೋಟಿ ರೂಪಾಯಿ ಕೊಟ್ಟಾರ. ಸೋಮಣ್ಣವರ ಏನಾಗಿದೆ ಅಂದ್ರೆ ಈಗ ಕರ್ನಾಟಕದಾಗ ವಿಧಾನಸಭಾ ನೇತ ವಿಪಕ್ಷ ನೇತ ಅಂದ್ರೆ ನಾನೇ. ಬಿಜೆಪಿ ಅಲ್ಲ, कर्नाटक मध्ये बीजेपी विपक्ष नेता नहीं मैं अकेला, क्योंकि हमारे नेता सब एडजस्टमेंट हो गए. इसलिए बेलगांव में अधिवेशन में स्पीकर को बोला मैं, ये आगे जो बीजेपी और लीडर ऑफ अपोजिशन पार्टी अध्यक्ष बैठा है ये सिद्धरामैया और DK शिवकुमार के साथ मिला किया. इसलिए स्पीकर को मैं विनती किया, जो डेप्यूटी स्पीकर का स्थान पहला रहता है विपक्ष में, बाद में विपक्ष का नेता रहता है, उसका उधर भाग मुझे एक कुर्सी डाल के मुझे विपक्ष का, क्योंकि कुछ भी बात नहीं करता है, सिर्फ मेरा ही चलता रहता है. बड़े नांदे नड़ते विधानसभा ಯಾವ ವಿಷಯ ಬಂದ್ರು ನಮಗೆ ಸಿದ್ದರಾಮಯ್ಯವರಿಗೆ ಟಕ್ಕರ್. ಅವಾಗ ಅವರು ನನ್ನ ಕಡೆ ನೋಡಿ ಮಾತಾಡ್ತಿರ್ತಾವ. ನಾನು ಲಾಸ್ಟಿಗೆ ಕುಡ್ಸ್ಯಾರ ಈಗ ಸೋಮಣ್ಣವ್ರ ಲಾಸ್ಟ್ ಸ್ಟೂಡೆಂಟ್ಗಿನ. ಯಾಕಂದ್ರ ನಮ್ಮನ್ನ ಪಾರ್ಟಿದಿಂದ ಹೊರಗೆ ಹಾಕಿದ್ರು. ಮಹಾರಾಷ್ಟ್ರ ಚುನಾವಣೆ ಆದ್ಮೇಲೆ ನಮ್ಮನ್ನ ಹೊರಗೆ ಹಾಕ್ತಾರೆ. ಮಹಾರಾಷ್ಟ್ರ ಚುನಾವಣೆ ಮುಗಿತನ ನಮ್ಗೆ ಉಪಯೋಗ ಮಾಡಿಕೊಂಡ್ರು, ಹೊರಗೆ ಹಾಕಿದ್ರೆ ಹಾಕಿದ್ರು. ಭಾಳ ಚಲೋ ಆಗೈತೆ. ಸೋಮಣ್ಣ ಹೇಳ್ತಾರಲ್ಲ, ನಾ ಬರೇ ಲಿಮಿಟ್ ನಂದು ಉತ್ತರ ಕರ್ನಾಟಕಕ್ಕೆ ಐತಿ, ಈ ಪೂರ್ತಿ ಕರ್ನಾಟಕ ವ್ಯಾಪದಾಗ ನಾದೆ. ಯಾವ ಹಳ್ಳಿಗೆ ಹೋದ್ರು, ಯಾವ ಜಿಲ್ಲಾಕ್ಕೆ ಹೋದ್ರು 10-15 ಸಾವಿರ ಪುಕ್ಕಟ್ಟ. ಯಾವ ಗಾಡಿ ಮಾಡೋದಿಲ್ಲ, ಡಬ್ಬದಾಗ ಊಟ ಮಾಡ್ಸೋದಿಲ್ಲ, ದಾರು ಕೊಡ್ಸೋದಿಲ್ಲ, ಜನ ಬರ್ತಾರೆ. ನಾವು ಗಡಿನಾಡು ಕನ್ನಡ. ಇವಾಗ ಶಿವಾಜಿ ಮಹಾರಾಜರದೇ ಬೆಳಗಾವಿ ಅಧಿವೇಶನದಲ್ಲಿ ಒಂದು ಮರಾಠ ನಿಗಮ ಮಾಡಿದ್ರು. ನಮ್ಮ ಸರ್ಕಾರ ಇತ್ತು, ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ರು, ಆರ್ ಅಶೋಕ್ ಅವರು ರೆವಿನ್ಯೂ ಮಿನಿಸ್ಟರ್ ಇದ್ರು. ಅವರ ಡೆವಲಪ್ಮೆಂಟ್ ಬೋರ್ಡ್ ಮರಾಠ ಅಭಿವೃದ್ಧಿ ಪ್ರಾಧಿಕಾರ ಏನ್ ಮಾಡಿದ್ರು, ಅದು ಕೊಟ್ಟೆ ಹಣ ಕೊಟ್ಟಿರಲಿಲ್ಲ. ಬಹಳ ಚರ್ಚೆ ಆಯ್ತು.
ಕರ್ನಾಟಕದಲ್ಲಿ ಕೆಲವು ಮಂದಿ ಅದಾರ. ಸ್ವಾತಂತ್ರ್ಯ ವೀರ ಸಾವರ್ಕರ್ ಮೂರ್ತಿ ಯಾಕೆ ಕೊಡಿಸ್ತೀರಿ, ಶಿವಾಜಿ ಮಹಾರಾಜರ ಮೂರ್ತಿ ಯಾಕೆ ಕೊಡಿಸ್ತೀರಿ? ನಾ ಕೇಳಿದೆ, ಶಿವಾಜಿ ಮಹಾರಾಜರು ಮರಾಠರಿಗೆ ಅಥವಾ ಮಹಾರಾಷ್ಟ್ರಕ್ಕೆ ಸೀಮಿತ ಇಲ್ಲ, ಇಡೀ ಭಾರತದಲ್ಲಿರುವಂತಹ ಸಮಸ್ತ ಹಿಂದೂಗಳು ನಮ್ಮ ನೇತ, ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜ. ಅವರು ಧೈರ್ಯ ಮಾಡೋದಿಲ್ಲ. ವಿಧಾನಸಭೆಯಲ್ಲಿ ಯಾರು ಮರಾಠಿ ಅದೇ ಅರ್ಥ ಆಗಿ ನಾ ಹೇಳಿದೆ, ಮರಾಠ ಬೇರೆ ಮರಾಠಿ ಬೇರೆ. ಮರಾಠಿ ಒಂದು ಭಾಷೆ, ಕನ್ನಡ ನಮ್ಮ ಭಾಷೆ. ನಾವು ಕನ್ನಡ ಮರಾಠಿ ಜಗಳಕ್ಕೂ ಹೋಗ್ಬಿಟ್ಟು ಅಂದ್ರೆ ಈಗ ನಮ್ಮದು ಕನ್ನಡ ಮರಾಠಿ ಜಗಳಿಲ್ಲ, ನಮ್ಮ ದೇಶ ಉಳಿಸುವಂತ ಕೆಲಸ ಮಾಡ್ಬೇಕಾಗಿತ್ತು. ಮೊದಲು ನಾವೆಲ್ಲ ಭಾಷಾ ಹೋರಾಟ ಮಾಡೋಣ. ಆದ್ರೆ ಭಾಷಾವಾರು ಇವತ್ತು ನೋಡ್ರಿ, ನಾ ಅದೇ ಹೇಳಿದೆ. ಹಂಗಾದ್ರೆ ಅಂಬೇಡ್ಕರ್ ಅವರು ಮಹಾರಾಷ್ಟ್ರದವರು, ಶಿವಾಜಿ ಮಹಾರಾಜರು ಮಹಾರಾಷ್ಟ್ರದವರು, ಮಹಾತ್ಮ ಗಾಂಧಿ ಗುಜರಾತ್, ವಲ್ಲಭಭಾಯ್ ಪಟೇಲ್ ಗುಜರಾತ್, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಪಶ್ಚಿಮ ಬಂಗಾಳ. ಅಲ್ಲೆಲ್ಲ ಬಹಳ ಬೆಂಗಳೂರಿನಾಗ ಆ ಸ್ಟ್ಯಾಚ್ಯೂ ಕೂಡಿಸ್ಬಾರ್ದು, ಇದೆಲ್ಲ ನಡೀತಿರ್ತದ. ಒಬ್ಬನೇ ಧೈರ್ಯದಿಂದ ಉತ್ತರ ಕೊಡೋ ಕರ್ನಾಟಕದ ನಾವು ಒಬ್ಬನೇ ಅಂತ ನಾವು ಬಹಳ ಹೆಮ್ಮೆಯಿಂದ ಹೇಳ್ತೀವಿ. ಅದಕ್ಕೆ ಯಾರು ನಾನು ವಿಷಯ ಕೊಡೋದಿಲ್ಲ. ಅದಕ್ಕೆ ನಾ ಎಲ್ಲರಿಗೂ ವಿನಂತಿ ಮಾಡ್ಬೋದು, ಮರಾಠಿ ಕನ್ನಡ ಬೇರೆ ಬೇರೆ ಎಲ್ಲ ನಮ್ಮ ದೇಶೀಯ ಭಾಷೆ. ನೀವು ಮರಾಠಿ ಮಾತಾಡ್ತೀರಿ, ನಾವು ಕನ್ನಡ ಮಾತಾಡ್ತೀವಿ. ಆದ್ರೆ ಕನ್ನಡಿಗರ ಪ್ರಾಧಿಕಾರದ ಇವತ್ತು ಬರೀ 15 ಕೋಟಿ ರೂಪಾಯಿ ಇಟ್ಟಾರ ಅಂತ ಕೇಳಿದ ಮೇಲೆ ಮುಂದಿನ ಬೆಂಗಳೂರು ಅಧಿವೇಶನದಾಗ ಒಂದು 100 ಕೋಟಿ ರೂಪಾಯಿ ನಿಮ್ಮ ಅಧಿವೇಶನ ಕೊಡ್ಬೇಕಂತ ಹೇಳಿ ನಾನು 100ಕ್ಕೆ 100 ಜಗಳ ತೆಗಿತೀನಿ. ಯಾಕಂದ್ರೆ ಈಗಾಗಲೇ ನಮ್ಮ MLA ಅವರು ಅಮ್ದಾರ್ ಅವರು ಸಾಕಷ್ಟು ಅವರಿಗೆ ಒಂದು ವಿನಂತಿ ಮಾಡ್ಕೊತೀನಿ. ನಾವೊಂದು ಭಾರತ ಮಾಲಾದಾಗ जो बीजापुर से गुड्डापुर, गुड्डापुर से सातारा कनेक्टिविटी रोड का प्रपोजल है सर, वो हो जाए तो हमारा कर्नाटक के बीजापुर लोगों को सीधा हम सातारा को जाके एक्सप्रेस हाईवे से मुंबई जा सकते, नहीं तो सोलापुर जाने का, पुणे जाने का, पंढरपुर विठोबा का ये रहे तो 4-5 घंटा उधरी सिटी में, बाद में गणपति आता है और 4-5 घंटे में हम मुंबई पहुंचते हैं. बीजापुर से गुड्डापुर, गुड्डापुर से सातारा हाईवे अभी वो प्रपोजल में है. मैं बहुत बार नितिन गडकरी साहब को बहुत ये क्या करेंगे पाटिल, वो सब थोड़ा महाराष्ट्र वालों को बोलो, वो हो जाएगा. बोले आप आज मिल गया, वो एक काम हो जाए तो. ಯಾಕಂದ್ರೆ ಈ ಕಡೆ ಭಾಗದವ್ರು ನಾವು ನೇರವಾಗಿ ಮುಂಬೈಗೆ ಹೋಗ್ಬೇಕಂದ್ರೆ ಪುಣಾದಾಗ ಬಹಳ 2 ದೊಡ್ಡ ಹಬ್ಬ ಬಂದ್ಬಿಡ್ತಾವ. ನಾನೇ ಎಷ್ಟೋ ಸಲ ಹೋದಾಗ 4-5 ತಾಸು ನಿಂದಿರ್ಬೇಕಾಗ್ತಿತ್ತು, ಎಲ್ಲ ಟ್ರಾಫಿಕ್ ಜಾಮ್ ಆಗ್ತಿತ್ತು. ಅದಕ್ಕೆ ನಮ್ಮ MLA ಅವರಿಗೆ ವಿನಂತಿ ಮಾಡ್ಕೊತೀನಿ, ನಮ್ಮ ಕರ್ನಾಟಕದ ಜನರ ಪರವಾಗಿ ಈ ಭಾರತ್ ಮಾಲಾ ಪ್ರಾಜೆಕ್ಟ್ನಾಗ ನಿತಿನ್ ಗಡ್ಕರಿ ಹಾಕಿದ್ದಾರೆ. ಸ್ವಲ್ಪ ಅದನ್ನ ಅವ್ರು ಪ್ರಯತ್ನ ಮಾಡಿ ನಮಗೊಂದೊಂದು ರೋಡ್ ಹಾಕೊಟ್ರೆ ನಮ್ಮ ಯತ್ನಾಳ, ತಿಕ್ಕೋಟಿ, ಸಂತ ಇವೆಲ್ಲದಕ್ಕೂ ಒಂದು ಕನೆಕ್ಟಿವಿಟಿ ಆಗ್ತದೆ ಯಾವುದೋ ಮುಂಬೈ. ಅದನ್ನು ನಾವು ವಿನಂತಿ ಮಾಡ್ಕೊತೀನಿ. ಇವತ್ತು ನಮ್ಮ ಸೋಮಣ್ಣ ಪೇವನವರು ಎಲ್ಲಿ ಇರಲಿ ಒಳ್ಳೆ ಕೆಲಸ ಮಾಡ್ಲಕತ್ತಾರ, ಅವ್ರಿಗೆ ಅಭಿನಂದನೆ ನಾನು ಸಲ್ಲಿಸ್ತೀನಿ. ಯಾಕಂದ್ರೆ ಅವರು ಧೈರ್ಯದಿಂದ ಹೇಳಿದ್ರು, ಅವರು ಅಂಜಲಿಲ್ಲ, ನಾನು ಅಂಜಲಿಲ್ಲ, ಇಬ್ರು ಗಟ್ಟಿಯಾಗಿ ಕೆಲಸ ಮಾಡ್ತೀವಿ. ಬಿಜಾಪುರ ಜಿಲ್ಲಾದ ಏನೇ ಸಮಸ್ಯೆ ಬಂದ್ರೆ, ಗಡಿನಾಡು ಬಂದ್ರೆ ನಾನು ಏನೇ ಸಮಸ್ಯೆ ತಗೊಂಡು ಬರೀ ನನ್ನ ಬಲ್ಲಿ. ನಾನು ವಿಧಾನಸಭೆ ಒಳಗೆ ಯಾವಾಗಲೂ ಫ್ರೀ ಇತ್ತು ಮಾತಾಡಕ್ಕೆ, ನಾ ಯಾರಿಗೂ ಕೇಳೋದಿಲ್ಲ ಬರೋದಿಲ್ಲ. ನಾನು ತಲೆಯಾಗಿ ಬರ್ತಂದ್ರೆ ಎದ್ದಿತ್ತು ಮಾತಾಡ್ತೀನಿ, ಸ್ಪೀಕರ್ ಸುಟ್ಟು ಕೂತ್ಬಿಡ್ತಾರೆ. ಕುಳಿತುಕೊಳ್ಳಿ ಅಂತ ಹೇಳ್ತಾರೆ. ಯಾಕಂದ್ರೆ ಹಂಗೆ ಯಾಕ್ರಿ ನಾವು ಮಾತಾಡಬಾರ್ದು, ನಾವು ಆಯ್ತು ಎತ್ತಲ್ರಿ ಮಾತಾಡಿ ಪಾಪರ್ಕ ಕರಾವಳಿ